ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಿಮಾನಪುರದ ಸತ್ಸಂಗ ಮಹಿಳಾ ಸಮಾಜದ ವತಿಯಿಂದ ಆಯೋಜಿಸಲಾದ ಕಲ್ಪದ್ರುಮ ಅಭಿಷೇಕ ಭಟ್ಟಾರಕ ಚಿಂತಾಮಣಿ ಸ್ವಸ್ತಿಶ್ರೀ ಧವಲಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಪಾವನ ನೇತೃತ್ವ ಹಾಗೂ ವಿಚಾರಪಟ್ಟ ಸ್ವಸ್ತಿಶ್ರೀ ಪ್ರಮೇಯ ಸಾಗರ್ಜಿ ಮಹಾರಾಜರ ಸಾನ್ನಿಧ್ಯದಲ್ಲಿ ದಿನಾಂಕ 22/6/2025 ನಡೆಯಿತು. ಅಂದಿನ ಪಾವನ ಕ್ಷಣಗಳು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ, ಸಿದ್ಧರ ನೋಡಿದಿರಾ, ಚಿನ್ನ ಸಿದ್ಧರ ನೋಡಿದಿರಾ. ನಿತ್ಯ ನಿರಂಜನ ಮೃತ್ಯು ವಿಭಂಜನ, ನಿತ್ಯ ನಿರಂಜನ ಮೃತ್ಯು ವಿಭಂಜನ ನಿರ್ಮಲ ನಿಜ ಗುಣರ. ಸಿದ್ಧರ ನೋಡಿದಿರಾ, ಚಿನ್ನ ಸಿದ್ಧರ ನೋಡಿದಿರಾ, ಸಿದ್ಧರ ನೋಡಿದಿರಾ, ಚಿನ್ನ ಸಿದ್ಧರ ನೋಡಿದಿರಾ. ಧರಿಸುವರಾಗಿ ಆತ್ಮನ ಗುಣಗಳ ಅರಿತವರಾಗಿ ನಮ್ಮ ಸತ್ಸಂಗ ಮಹಿಳಾ ಸಮಾಜದ ವತಿಯಿಂದ ಎಲ್ಲರ ವತಿಯಿಂದ ಎಲ್ಲರ ಸೇವೆಯನ್ನ ಮಾಡಿ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯ ಅವರ ಮಾರ್ಗದರ್ಶನದಲ್ಲಿ ಒಂದು ಸಿದ್ಧಚಕ್ರ ಮಹಾಮಂಡಲ ವಿಧಾನ ಪೂಜೆಯನ್ನ ಮಾಡಬೇಕು ಅಂತ ನಮಗೆ ಏನಿದೆ ಆಸೆ ಇದೆ. ಆ ಆಸೆಯನ್ನ ಆದಷ್ಟು ಬೇಗ ನಾವೆಲ್ಲರೂ ಮಾಡೋಣ ಅಂತೇಳಿ 8 ದಿನಗಳ ಕಾಲ ನಡೆಯುವಂತ ಯಾವ ಆರಾಧನೆ? ಸಿದ್ಧಚಕ್ರ ಮಹಾಮಂಡಲ ವಿಧಾನ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ ಅವರ ನೇತೃತ್ವದಲ್ಲೇ ಮಾಡಬೇಕು ಅನ್ನೋ ಒಂದು ನಮಗೆ ಮನೋಕಾಂಕ್ಷೆ ಇದೆ. ಎಲ್ಲರೂ ಭಕ್ತಿಪೂರ್ವಕವಾಗಿ ಅವರಿಗೆ ಈಗಲೇ ನಿವೇದನೆಯನ್ನ ಮಾಡ್ಕೊಳ್ಳಿ. ಸ್ವಾಮೀಜಿಯವರೇ ತಾವೇ ನಮಗೆ ಬಂದು ಸಿದ್ಧಚಕ್ರ ಆರಾಧನೆಯನ್ನ ಮಾಡಿಸ್ಬೇಕು ನೋಡಿ. ಶುಭಾಶೀರ್ವಾದವನ್ನು ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು, ಆಗ್ಲೇ ಆಶೀರ್ವಾದವನ್ನು ಹೇಳ್ತಾ ಇದ್ದಾರೆ. ಸ್ವಾಮೀಜಿಯವರ ಹತ್ರ ನಾವು ಮತ್ತೆ ಮಾತಾಡಿ ಯಾವಾಗ ಮಾಡೋದು ಏನು ಎಲ್ಲ ಅದನ್ನ ಅವ್ರ ಹತ್ರ ತಿಳ್ಕೊಂಡು ನಾವು ಇದೇ ಒಂದು ಬಸದಿಯಲ್ಲಿ ಒಂದು ಸಾರಿ ಸಿದ್ಧಚಕ್ರ ಆರಾಧನೆಯನ್ನ ಅವರು ಪ್ರಾರಂಭ ಮಾಡಿಕೊಟ್ರೆ 8 ವರ್ಷಗಳ ಕಂಟಿನ್ಯೂಷನ್ ಸಿದ್ಧಚಕ್ರ ಆರಾಧನೆಯನ್ನ ಮಾಡಿ 9ನೇ ವರ್ಷ ಉದ್ಯಾಪನೆಯನ್ನ ಮಾಡಿಸುವಂತ ಜವಾಬ್ದಾರಿಯನ್ನ ನಾವು ತಗೊಳ್ಕೊಳ್ತೀವಿ. ಆಯ್ತಾ? 3 ರತ್ನಗಳ ಧರಿಸುವರಾಗಿ ಆತ್ಮನ ಗುಣಗಳ ಅರಿತವರಾಗಿ ತ್ರೈಲೋಕ್ಯದೊಡೆಯನ ಭಜಿಸುವರಾಗಿ, ತ್ರೈಲೋಕ್ಯದೊಡೆಯನ ಭಜಿಸುವರಾಗಿ ಭೂಯೊಳಗುತ್ತಮ ಶ್ರಾವಕರಾಗಿ. ಸಿದ್ಧರ ನೋಡಿದಿರಾ, ಚಿನ್ನ ಸಿದ್ಧರ ನೋಡಿದಿರಾ, ಸಿದ್ಧರ ನೋಡಿದಿರಾ, ಚಿನ್ನ ಸಿದ್ಧರ ನೋಡಿದಿರಾ. ಪತ್ರದಾನವ ಮಾಡುವರಾಗಿ ಸತ್ಪಾತ್ರರಿಗ ಭಯವ ನೀಡುವರಾಗಿ ಪತ್ರದಾನವ ಮಾಡುವರಾಗಿ ಸತ್ಪಾತ್ರರಿಗ ಭಯವ ನೀಡುವರಾಗಿ ನಿತ್ಯ ಸ್ವಾಧ್ಯಾಯವ ಮಾಡುವರಾಗಿ, ನಿತ್ಯ ಸ್ವಾಧ್ಯಾಯವ ಮಾಡುವರಾಗಿ ಪಂಚಪದಂಗಳನ್ನೆನ್ನುವವರಾಗಿ. ಸಿದ್ಧರ ನೋಡಿದಿರಾ, ಚಿನ್ನ ಸಿದ್ಧರ ನೋಡಿದಿರಾ,
ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ ಸಪ್ತತತ್ವಗಳ ಅರಿತವರಾಗಿ ಸಪ್ತವ್ಯಸನಗಳ ತೊರೆದವರಾಗಿ ಸಪ್ತತತ್ವಗಳ ಅರಿತವರಾಗಿ ಸಪ್ತವ್ಯಸನಗಳ ತೊರೆದವರಾಗಿ ಅಷ್ಟಮದಂಗಳ ಬಿಟ್ಟವರಾಗಿ ಅಷ್ಟಮದಂಗಳ ಬಿಟ್ಟವರಾಗಿ ಶ್ರೇಷ್ಠ ವಿಚಾರಗಳ ಮಾಡುವರಾಗಿ ಸಿದ್ಧರ ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ ನಿತ್ಯ ನಿರಂಜನ ಮೃತ್ಯು ವಿಭಂಜನ ನಿತ್ಯ ನಿರಂಜನ ಮೃತ್ಯು ವಿಭಂಜನ ನಿರ್ಮಲ ನಿಜ ಗುಣರ ಸಿದ್ಧರ ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ स्वस्त्यस्तु नो सौर्षभादिनाथः स्वस्त्यस्तु मोहाद्यजितो जितार्हन् स्वस्त्यस्तु नः शम्भव शम्भवेशः स्वस्त्यस्तु चानन्द्यभिनन्दनोर्हन् स्वस्त्यस्तु नः श्रीसुमतिर्मतर्धिः स्वस्त्यस्तु पद्माभजिनः सपद्मः स्वस्त्यस्तु सत्पार्श्व सुपार्श्वदेवः स्वस्त्यस्तु चन्द्राभजिनेन्द्रचन्द्रः स्वस्त्यस्तु पुष्पायुधपुष्पदन्तः स्वस्त्यस्तु नः शीतलार्हन् श्रेयाञ्जिनः स्वस्ति जनाय भूयात् स्वस्तीन्द्रपूज्य क्रमवासु पूज्यः स्वस्त्यस्तु नः श्रीविमलोमलात्मा स्वस्त्यस्तु वै नित्यमनन्तनाथः स्वस्त्यस्तु शर्मावह धर्मनाथः स्वस्त्यस्तु शान्तिर्भवदुःखशान्तिः स्वस्त्यस्तु सानन्दतु कुन्थुनाथः स्वस्त्यस्तु नः शश्वदरो मरार्च्यः स्वस्त्यस्तु नः सल्लय मल्लिनाथः स्वस्त्यस्तु नः श्रीमुनिसुव्रतेशः स्वस्त्यस्तु नः श्रीनमिनाथदेवः स्वस्त्यस्तु नः स्पष्टमरिष्टनेमिः स्वस्त्यस्तु नः पार्श्वगतेन्द्रपार्श्वः स्वस्त्यस्तु धीवर्धनवर्धमानः धीदृग्वीर्यसुखाद्यनन्तसुगुणैर्ये क्षायिकैरञ्चिताः सर्वे ಅಂದು ಸಮಾಜ ಬಾಂಧವರೆಲ್ಲ ಸೇರಿ ಪೂಜ್ಯ ಶ್ರೀಗಳಿಗೆ ಜನ್ಮದಿನದ ಶುಭಾಶಯಗಳನ್ನು ಕೂಡ ಅವರಿಗೆ ಪಾದಪೂಜೆ ಸಲ್ಲಿಸುವುದರ ಮೂಲಕ ತಿಳಿಸಿದರು. ಭಗವತಾಂ ತೇಷಾಂ ಗುಣಸ್ತೋತ್ರತಃ
एतत् स्वस्त्ययनादपैति सकलः संक्लेशभावः शुभो भावः स्यात् सुकृतं च तच्छुभविधेरादाविदं श्रेयसे। तो आप ऐसी भक्ति करते रहो, ऐसे धर्म में जुड़े रहो, तो आप लोग संसार में खाते पीते सोते लड़ते भिड़ते राग द्वेष करते भी तुम संसार से पार हो जाओगे। तो आप कभी भी ऐसे मौका को चूको मत। आप लोग कई चूक जाते हैं, अब टाइम नहीं है, कई लोग आए नहीं होंगे, इतना अच्छा प्रोग्राम हुआ। महाराज जी आज अपने तो शुभ भाग्य आपका कि देव गुरु शास्त्र तीनों मिल गए आपको। अभी तक आप अभिषेक करते थे, पूजा करते थे ना, तो आपको भगवान तो मिलते थे, शास्त्र मिलते थे, गुरु नहीं मिलते थे। आज तुम्हारा त्रिभुज हो गया, त्रिभुज देव गुरु शास्त्र का त्रिभुज बन गया। तो आपकी आज असंख्यात गुणी निर्जरा कर लिया आप लोगों ने। और ऐसे पंडित जी मिल गए, पवन कुमार पंडित जी अच्छे पंडित जी हैं, वो बहुत बढ़िया है, उनका सिद्धांत अच्छा है। तो देखो वो कल कह रहे थे महाराज हम जब त्याग करते हैं ना कभी दूसरों त्याग कर सकते हैं, हमारे त्याग नहीं है, हम दूसरे कैसे बोले। तो उन्हें रात्रि भोजन त्याग है, शाम को पानी नहीं पीते, शाम को 6-7 के बाद 4 प्रकार का आहार, तेरी पत्नी भी धार्मिक है। ऐसे पंडित मिलना दुर्लभ है आज के समय में। इन्हें त्यागी वृत्ति पंडित होना है ना। और फिर किसके सपोर्ट मिलता है सब धर्म का, ये स्वामी जी धवल कीर्ति महाराज जी का सहयोग मिलता है सबको। तो उनके अनुसार चलते हैं। तो आप लोगों ने आज बैठ करके आराधना की। अभी पंडित जी बोल रहे थे चतुर्मास होगा, आप लोग आना फिर वचन सुनना, पर ऐसा नहीं कि चतुर्मास हो जाए पर आप लोग अपने घर में ही बैठे रहो। नहीं, चतुर्मास का लाभ जरूर लेना, क्योंकि चतुर्मास में नई नई बातें मिल जाती हैं जो पढ़ने से नहीं मिलती, सुनने से मिल जाती हैं। और सुनने से जल्दी ज्ञान भी हो जाता है। तो आप लोग ऐसे ही चतुर्मास अगर होता है पुण्य से, चतुर्मास कब होता है? पुण्य से मिलता है। ಯಾವ ಶ್ರಾವಕ ನೀರು ಸೋರಿಸಿ ಕುಡಿತಾನೋ, ಯಾವ ಶ್ರಾವಕ ದೇವರನ್ನು ದೇವಗುರುಗಳನ್ನು ಶಾಸ್ತ್ರವನ್ನು ನಮನ ಮಾಡ್ತಾನೋ ಅವರೇ ರಾತ್ರಿ ಭೋಜನ ತ್ಯಾಗ, ನೀರು ಸೋರಿಸಿ ಕುಡಿಯೋದು ಮತ್ತು ದೇವದರ್ಶನ, ಈ ಮೂರನ್ನು ಯಾರು ಮಾಡ್ತಾರೋ ಅವ್ರು ನಿಶ್ಚಿತ ರತ್ನತ್ರಯ ಪ್ರಾಪ್ತಿ ಮಾಡಿಕೊಳ್ಳೆ. ಜಾಸ್ತಿ ತಪಸ್ಸು ಬೇಡ, ಜಾಸ್ತಿ ಕೂಡ ತಪಸ್ಸೆ ಬೇಡ, ದೇವಶಾಸ್ತ್ರಗಳ ಶ್ರದ್ಧೆ ಇಡಿ, ನೀರು ಸೋರಿಸಿ ಕುಡಿ. ಅವ್ರು ದಿನವಂತನನ್ನ ಭಕ್ತಿಯಿಂದ ಪೂಜೆ ಮಾಡಿ ಸಾಕು. ಬೇಕಾದ್ರೆ 4 ಸಲ ಇಲ್ಲ 40 ಸಲ ತಿನ್ನಿ, ಬೆಳಗ್ಗೆ ದಿನದಲ್ಲಿ 40 ಸಲ ಬೇಕಾದ್ರೆ ತಿನ್ನಿ, ಪರವಾಗಿಲ್ಲ. ಅದ್ರ ಶ್ರದ್ಧೆ ಇಡಿ. ಮೊದಲು ಶ್ರದ್ಧೆ ಬರಲಿ ಭಗವಂತನ ಮೇಲೆ. ಶ್ರದ್ಧೆ ಯಾವಾಗ ಬರ್ತದೋ ತ್ಯಾಗ ತನ್ನ ತಾನೇ ಅದು ಬಂದೇ ಬರ್ತದೆ ಅಂತ ಹೇಳಿ ನಾವು ಸಂಸಾರದಲ್ಲಿ ಬಾಳುವುದು ಬೇಕಾಗಿಲ್ಲ ಅಂತ ಹೇಳಿಲ್ಲ ಆಚಾರ್ಯ. ನೀವು ಚೆನ್ನಾಗಿ ಬಾಳು, ಆದರೆ ಸಂಸಾರದಲ್ಲಿ ಬಾಳುವುದೇ ನಮ್ಮ ಜೀವನ ಅಲ್ಲ. ಒಂದು ದಿವಸ ಜೀವನವನ್ನು ಸಂಸಾರವನ್ನು ತ್ಯಾಗ ಮಾಡುವುದೇ ನಮ್ಮ ಜೀವನ. ಅದಕ್ಕೆ ಜೈನ ಧರ್ಮದಲ್ಲಿ ನಮಗೆ ಹುಟ್ಟಕ್ಕೆ ಅಧಿಕಾರ ಕೊಟ್ಟಿಲ್ಲ, ಹುಟ್ಟಿದ್ದು ಮಹತ್ವ ಕೊಟ್ಟೇ ಇಲ್ಲ, ಸಮಾಧಿಗೆ ಮಹತ್ವ ಕೊಟ್ಟಿದ್ದಾರೆ. ಯಾವುದಕ್ಕೆ ಕೊಟ್ಟಿದ್ದಾರೆ? जन्म के लिए महत्व नहीं दिया, समाधि के लिए महत्व दिया. वैशाली चंद्र प्रभु निर्माणदी जैन समाजदा प्रोत्साह